ಸಂಪೂರ್ಣ ಜಲಾವೃತ ಭಾಗಮಂಡಲ. ಇದು ನೋಡಿ ದೇವಸ್ಥಾನದ ಮುಂಭಾಗ. ಇದು ಸಂತೋಷ್ ಹೋಟೆಲ್. ಪೂರ್ತಿ ಜಲಾವೃತಗೊಂಡಿದೆ. ಭಾಗಮಂಡಲದಲ್ಲಿ ನೆಟ್ವರ್ಕು ಇಲ್ಲ. ಈ ಫ್ಲೈಓವರ್ ಮೇಲೆ ಈಗ ಹಾಲಿಗೋಸ್ಕರ ಆಟೋ ತಗೊಂಡು ಹೋಗ್ತಾ ಇದ್ದೀನಿ. ಈ ಫ್ಲೈಓವರ್ ಮೇಲೆ ಇರುವ ದಿಬ್ಬಗಳು ನೋಡಿ, ಈ ದಿಬ್ಬಗಳ ಮೇಲೆ ಗಾಡಿ ಓಡಿಸೋಕೆ ಹಾಗೆ ಅಂತ ಹೇಳ್ಬಿಟ್ಟು ಜನ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಇದು ಫುಲ್ಲು ಜಾರ್ತದೆ. ಜನಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೂ ವ್ಯವಸ್ಥೆ ಸರಿಯಾಗಿಲ್ಲದ ರೀತಿಯಾಗಿದೆ. ಯಾರು ಬಿದ್ದರೆ ಸೊಂಟ ಮುಟ್ಕೊಳ್ಳೋದು ಗ್ಯಾರಂಟಿ, ಆ ರೀತಿಯ ಪರಿಸ್ಥಿತಿ. ಇದು ನಮ್ಮ ತ್ರಿವೇಣಿ ಸಂಗಮದ ದೃಶ್ಯ. ಸಂಪೂರ್ಣ ಜಲಾವೃತಗೊಂಡ. ಆದರೆ ಈ ಕಡೆ ಎಂಬ ಮಾಹಿತಿ ಇನ್ನೂ ಬಂದಿಲ್ಲ, ಯಾಕಂದರೆ ನೆಟ್ವರ್ಕ್ ಇಲ್ಲ. ತ್ರಿವೇಣಿ ಸಂಗಮ ನೋಡಿ ಫುಲ್ ಆಗಿದೆ. ಮುಂಭಾಗದಲ್ಲಿ ನೋಡಿ, ಇಲ್ಲಿ ಅಂಗಡಿ ಇದೆ, ಅಂಗಡಿ ಒಳಗೆಲ್ಲ ನೀರು ಹೋಗಿದೆ. ಇದೆಲ್ಲ ಫುಲ್ ಆಗಿದೆ ನೀರು. ಮಳೆ ಕಮ್ಮಿ ಆಗಿಲ್ಲ. ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಕಷ್ಟದಲ್ಲಿ ಆಟೋ ಪಾಸ್ ಆಗ್ತಾ ಇದೆ. ಈಗ ಇದೇ ರೀತಿ ಮಳೆ ಬಂದರೆ ವೆಹಿಕಲ್ಗಳು ಪಾಸ್ ಆಗೋದು ಕಷ್ಟ. ಆದರೂ ಇಲ್ಲಿ ಟೂರಿಸ್ಟ್ ಅವರು ಏನೋ ಬರ್ತಾ ಇದ್ದಾರೆ ಅಣ್ಣ. ಇದು ಭಾಗಮಂಡಲ ಮಡಿಕೇರಿ ರಸ್ತೆ ನೋಡಿ, ನೀರಿಷ್ಟಿದೆ ಭಾಗಮಂಡಲ ಮಡಿಕೇರಿ ರಸ್ತೆಯಲ್ಲಿ. ರಾತ್ರಿ ಮಳೆ ಜೋರಿದ್ದರಿಂದ ಇವತ್ತು ನೀರು ನೋಡಿ, ಇಲ್ಲಿ ಮಡಿಕೇರಿ ರೋಡ್ನಲ್ಲಿ ಸಂತೋಷವರೆಗೆ ನೀರು ಬಂದಿದೆ. ಯಾವುದೇ ಗಾಡಿಗಳು ಪಾಸ್ ಆಗಲ್ಲ. ಪಿಕಪ್ ಪಾಸ್ ಮಾಡ್ಬೋದು ಅಷ್ಟೇ. ಆದರೆ ಇವತ್ತು ಹಾಲು ಸಮೇತ ಆಚೆ ಕಡೆನೇ ಇದೆ. ಫ್ಲೈಓವರ್ ಮೇಲೆ ನಡ್ಕೊಂಡು ಹೋಗಿ ತರಬೇಕಷ್ಟೇ ಹಾಲು ಬೇಕಾದವರು. ಫ್ಲೈಓವರ್ ಮಾಡಿ ಸಹ ಅದು ವಾಹನ ಓಡ್ತಾ ಭಾರಿ ಬೇಜಾರದ ವಿಷಯ. ಎಮರ್ಜೆನ್ಸಿ ಏನಾಗುತ್ತೆ ಇಮಿಡಿಯೇಟಾಗಿ ವೆಹಿಕಲ್ಗಳು ಓಡಾಡ್ಬೋದು. ಆದರೆ ಒಂದು ಸರಿ 4-5 ಸರಿ ಅಂದರೆ ಮತ್ತೆ ಗಾಡಿಗಳು ಅಲ್ಲಿ ಹತ್ತಲ್ಲ. ರೋಡಲ್ಲಿದ್ದ ಗಾಡಿ ಹತ್ತಬೇಕು ಅನ್ನೋ ಆ ರೀತಿ ಹೋಗ್ತಾ ಇದೆ. ಇವಾಗ ಮಳೆ ಇಲ್ಲ, ಬೆಳಿಗ್ಗೆ ಶಾಂತವಾಗಿದೆ.